ಕಲಬುರಗಿ ನಗರದ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಕೃಷಿಯೇತರ ಅಂಗಡಿಗಳನ್ನು ತಕ್ಷಣದಿಂದಲೇ ಖಾಲಿ ಮಾಡಿಸುವಂತೆ ಆಗ್ರಹಿಸಿ ಎಪಿಎಂಸಿ ಕಚೇರಿ ಎದುರುಗಡೆಗೆ ನವೆಂಬರ್ 21ರಂದು ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷ MS ಪಾಟೀಲ್ ನಾರಿಬೋಳ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃಷಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕಿರಾಣಿ ಅಂಗಡಿ, ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಿಕ್ ಅಂಗಡಿ, ಪ್ಲಾಸ್ಟಿಕ್ ಶಾಪ್, ಕೊರಿಯರ್ ಸೇರಿದಂತೆ ಏಜೆನ್ಸಿಗಳು ಇತರೆ ವ್ಯಾಪಾರ ವಹಿವಾಟು ನಡೆಸಲು ಮಳಿಗೆಗಳು ತೆರೆಯಲು ಅವಕಾಶ ನೀಡಲಾಗಿದ್ದು, ಇದರಿಂದ ಕೃಷಿ ವ್ಯಾಪಾರ ವಹಿವಾಟಿಗೆ ಅನಾನುಕೂಲವಾಗುತ್ತಿದೆ. ಎಪಿಎಂಸಿ ವರ್ತಕರಿಗೆ ಅಂಗಡಿಗಳು, ಗೋದಾಮುಗಳು ಸಿಗುತ್ತಿಲ್ಲ. ಜಿದ್ದಿಗೆ ಬಿದ್ದು ಪಡೆಯಲು ಹೊರಟರೆ ದುಬಾರಿ ಬಾಡಿಗೆ ತೆರೆಯಬೇಕು. ಎಪಿಎಂಸಿ ಯಾರ್ಡ್ನಲ್ಲಿ ಇರುವ ಗೋದಾಮುಗಳನ್ನು ಪರಿವರ್ತನೆ ಮಾಡಿ ಶಟರ್ ಅಂಗಡಿಗಳನ್ನು ಮಾಡಿದ್ದಾರೆ. ಪಾರ್ಕಿಂಗ್ ಇದ್ದ ಸ್ಥಳದಲ್ಲಿ ಶಟರ್ಗಳನ್ನು ಮಾಡಿದ್ದಾರೆ ಎಂದು MS ಪಾಟೀಲ್ ನಾರಿಬೋಳ್ ಆರೋಪಿಸಿದರು. ಇವತ್ತು ದಿವಸ ಕಲಬುರಗಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಪಿಎಂಸಿಯಿಂದ ಹರಾಜಾಗಿರ್ತಕ್ಕಂಥ ಮಳಿಗೆಗಳನ್ನು ರೈತ ಕೇಂದ್ರಗಳು ಅಂದರೆ ರೈತ ಪರವಾಗಿರ್ತಕ್ಕಂಥ ವ್ಯವಹಾರಗಳಿಗೆ ಅಡತಿಯಾಗಿರ್ಬೋದು ಅಂಥದಕ್ಕೇ ಬಳಸಬೇಕು. ಆದರೆ ಇವತ್ತಿನ ದಿವಸ ಕಡಿಮೆ ಒಂದು ಲೀಜಿನಲ್ಲಿ ಅಂಗಡಿಗಳನ್ನು, ಗೋದಾಮುಗಳನ್ನು ಪಡೆದು ಎಪಿಎಂಸಿಯಲ್ಲಿ ಅಡತಿ ರೈತ ಪರ ಚಟುವಟಿಕೆಗಳನ್ನು, ರೈತ ಪರ ವ್ಯಾಪಾರವನ್ನು ಮಾಡೋದಕ್ಕಿಂತಲೂ ಹೆಚ್ಚಾಗಿ ಕಮರ್ಷಿಯಲ್ ಪೈಪಿನ ವ್ಯವಹಾರ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಇದನ್ನು ಮಾಡ್ತಾಯಿದ್ದಾರೆ. ಇದರಿಂದ ಅಲ್ಲಿನ ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಮಳಿಗೆಗಳು ಸಿಗ್ತಾಯಿಲ್ಲ. ಮಳಿಗೆಗಳು ಸಿಕ್ಕರೂ ಕಾಂಪಿಟೇಷನಿಂದ ಇವರು ಪೈಲೆ 1 ಲಕ್ಷ ರೂಪಾಯಿಗೆ ಒಂದು ಗೋದಾಮು ಮಳಿಗೆ ತೊಗೋತಿದ್ರೆ ಇವತ್ತು ರಾಜಸ್ಥಾನದವ್ರು ಬಂದು ಅದು 3 ಲಕ್ಷಕ್ಕೆ ಕೇಳ್ತಾರೆ. ಇವ್ರು 4 ಲಕ್ಷ ಕೊಟ್ಟು ತೊಗೋಬೇಕಲ್ಲಿ ಕೃಷಿ ಇದರಿಂದ ಅನ್ಯಾಯ ಆಗ್ತಾ ಇರೋದು. ವ್ಯಾಪಾರಸ್ಥರು ಜಿದ್ದಿಗೆ ಬಿದ್ದು 4 ಲಕ್ಷ ಕೊಟ್ಟು ತೊಗೊಂಡ್ರೂ ಕೂಡ ಅದರ ಒಂದು ಎಲ್ಲವನ್ನು ಈ ರೈತರ ಕೈಯಿಂದ ಸುಲಿಬೇಕಾಗ್ತವೆ. ಹಾಗಾಗಿ ಅಲ್ಲಿ ಆ ಒಂದು ಮಳಿಗೆಗಳನ್ನು ಖಾಲಿ ಮಾಡಿಸ್ಬೇಕು ಅಂತೇಳಿಕಿಸಿಂದ ಇಲ್ಲಿಯವರೆಗೆ ಸುಮಾರು ತಮ್ಮ ಗಮನಕ್ಕಿರ್ಬೋದು ಹಲವಾರು ಜನರು ಇಂದಿನ ಬೀಜ ಮತ್ತು ವ್ಯಾಪಾರಿಗಳ ನಿಗಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ್ ಉದನೂರವರು ಮತ್ತು ಆಗಿನ ಕಾರ್ಯದರ್ಶಿಗಳು ಮತ್ತು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಲಂಗರ್ ಅವರು ಮತ್ತು ಚೇಂಬರ್ ಆಫ್ ಕಾಮರ್ಸ್ನ ಈಗಿನ ಅಧ್ಯಕ್ಷರು ಮತ್ತು ಆಗಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪಾಟೀಲ್ ಅವರು, ಅದರ ಜೊತೆಗೆ ಹಲವಾರು ಅಡತಿ ಮಾಲಕರು, ಎಪಿಎಂಸಿ ಸದಸ್ಯರಾಗಿರ್ತಕ್ಕಂಥ ವೀರಣ್ಣ ಬೇಲೂರಿ ಅವರು ಎಲ್ಲರೂ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ಒಂದು ಕಂಪ್ಲೇಂಟಿನ ಇವರೆಲ್ಲರ ಹೋರಾಟದ ಫಲವಾಗಿ ಎಪಿಎಂಸಿ ಕಾರ್ಯದರ್ಶಿಗಳು ಅಲ್ಲಿ ಕಂಪ್ಲೇಂಟ್ ಯಾರ್ಯಾರ ಮೇಲೆ ಕೊಟ್ಟಿದ್ರೆ ಆ ಎಲ್ಲ ವ್ಯಾಪಾರಸ್ಥರಿಗೆ ಸುಮಾರು 2 ಅರ್ಜಿಗಳನ್ನು ಕೊಟ್ಟರು ಕೂಡ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಹಂಗಾಗಿ ಅಂತಿಮ ನೋಟಿಸ್ ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ. ಅಂದರೆ ಈ ನೋಟಿಸ್ ಕೊಟ್ಟ ಮೇಲೆ ಅಲ್ಲಿ ಕಾರ್ಯಚಟುವಟಿಕೆ ಮಾಡೋದು ಅಪರಾಧ ಆಗ್ತದೆ ಬಹುಶಃ. ಅಂಥದ್ರು ಕೂಡ ಇಲ್ಲಿ ತನಕ ಖಾಲಿ ಮಾಡ್ತಾಯಿಲ್ಲ. ಸುಮಾರು 2 ತಿಂಗಳಾಗ್ತಾ ಬಂತು ಅಂತಿಮ ನೋಟಿಸ್ ಕೊಟ್ಟು 107 ಸರ್. ಇದು ಏನದಲ್ಲ, ಈ ನೋಟಿಸ್ ಕೊಟ್ಟರು ಖಾಲಿ ಮಾಡ್ತಾಯಿಲ್ಲ ಅಂತಂದ್ರೆ ಅಧಿಕಾರಿಗಳ ಮೇಲೆ ಯಾವುದೋ ಒಂದು ಒತ್ತಡ ಇರ್ಬೋದು. ಆ ಉದ್ದೇಶದಿಂದ ಅಂತಿಮ ನೋಟಿಸ್ ಕೊಟ್ಟಿದ್ದೀರಿ ತಾವು, ಅದಕ್ಕಾಗಿ ಶೀಘ್ರದಲ್ಲೇ ಈ ಮಳಿಗೆಗಳನ್ನ ಖಾಲಿ ಮಾಡಿಸಿ ರೈತ ಪರ ಚಟುವಟಿಕೆ ನೀಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ದಿನಾಂಕ 21ರಂದು ಎಪಿಎಂಸಿ ಕಚೇರಿ ಎದುರುಗಡೆ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಮತ್ತು ಅಲ್ಲಿನ ಹಲವಾರು ವ್ಯಾಪಾರಸ್ಥರ ಜೊತೆ ಪ್ರತಿಭಟನೆ ಮಾಡಿ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಸಲ್ಲಿಸಲಿದ್ದೇವೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.